ಹರಿಪದ ಪಾದ್ಯ ತರಂಗಿಣಿ ಗಂಗೆ ಹಿಮವಿದು ಮುಕ್ತ ಧವಲ ತರಂಗೆ ದೂರೀ ಕುರು ಮಮ ದುಷ್ಕೃತಿ ಭಾರಂ ಕುರು ಕೃಪಯಾ ಭವಸಾಗರ ಪಾರಂ. ಭವಸಾಗರ ಪಾರಂ. ಹೇ ದೇವಿ ಜಗನ್ಮಾತಾ, ನನಗೆ ನೀನು ಈ ಭವಸಾಗರದಿಂದ ಪಾರ ಮಾಡು. ಭವಸಾಗರ ಅಂತ ಹೇಳಿದರೆ ಜನ್ಮ ಮೃತ್ಯುವಿನ ಚಕ್ರದಿಂದ ನನಗೆ ನೀನು ಪಾರು ಮಾಡವ ಅಂತೇಳಿ. ಅದಕ್ಕಾಗಿ ಯಾರಿಗೆ ಬೇಡ್ಕೊಳ್ಳೋಂಗಿಲ್ಲ ರೀ, ಭಗವತಿ ಜಗನ್ಮಾತೆಗನ ರೀ. ಅದಕ್ಕೆ ಅಂಥ ಕಾಲಕ್ಕೂ ಕೂಡ ಆ ಗಂಗಾಗನ ನೆನೆಸ್ತಾರೆ ರೀ. ಕಾಶಿ ಗಿಂಡಿ ತೊಗೊಂಡೋಗ್ತಾರೆ ನೋಡ್ರಿ. ಮೊದ್ಲಿನ ಕಾಲಕ್ಕೆ ಅದು ಕಾಶಿ ಗಿಂಡಿ ನಡ್ಕೊಂತ ಹೋಗಿ ತೊಗೊಂಬರ್ತಿದ್ದರ್ರಿ. ಅದು ತೊಗೊಂಬಂದ್ರೆ ಆ ಯಾರು ತೊಗೊಂಬಂದಿರ್ತಾರೆ ನೋಡ್ರಿ, ಅವ್ರು ದೇವ್ರಕ್ಕಿಂತ ಹೆಚ್ಚಿಗೆ ನೋಡ್ತಿದ್ರು. ಒಂದು ಟೀ ಸ್ಪೂನ್ ಕೊಟ್ಟರು ಸಹಿತ ದೊಡ್ಡದ್ರಿ. ಕಾಶಿಲಿಂದ ತಂದಿದ್ದ ನೀರು ಅದು ಸಹಿತ ಚಲೋ ಇದರ್ಲಿಂದ ತರ್ತಿದ್ದೆ. ತಿರಣಗಿನ ಇದು ಇರ್ತಿತ್ತು, ಏರ್ ಟೈಟ್ ಇರ್ತಿತ್ತು ಅವಾಗಿನ ಕಾಲಕ್ಕೆ. ಅದು ಏರ್ ಟೈಟ್ನ್ಯಾಗ ಹಾಕಿ ಅದನ್ನು ಹಿಂಗೆ ತೊಗೊಂಬರ್ತಿದ್ರು. ಈಗ ರೀ ಅವು ಪ್ಲ್ಯಾಸ್ಟಿಕ್ನಾಗ ಸಿಗಾಕತ್ತಾವ್ರಿ. ಆಮೇಲೆ ಅವು ತಾಮ್ರದ ಇದ್ರಾಗ ರೀ ಮ್ಯಾಲೆ ಏನದ ಕಬ್ಬಣದ ತಗಡಿಂದ ಮುಚ್ಚಿರ್ತಾರ್ರಿ. ಆ ತಗಡಿಂದ ಇದು ಏನ್ರಿ ಅದು ಜಂಕ್ ಅದ್ರಾಗ ಬಿದ್ದು ಅದು ಏನಾರ ಹಾಕಿದ್ರೆ ಅವ್ನು ಬದುಕೋನು ಭಾಳ ಲಘು ಗೊಟ್ಟಕ್ಕಂತಾನೆ. ಯಾವ ತ್ರಾಸ ಅದ ರೀ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಆ ದೇವಿ ಜಗನ್ಮಾತಾ ಭವಸಾಗರ ಪಾರಂ. ಮತ್ತೇನು ಮಾಡ್ತಾಳೆ ಆಕೆ ಅಂತ ಹೇಳಿದರೆ, ಅವಳು ಹರಿಪದ ಪಾದ್ಯ ತರಂಗಿಣಿ. ಆ ಹರಿಯ ಪಾದದ ತೊಳೆದ ನೀರನ ಗಂಗಾರಿ. ಅದಕ್ಕಾಗಿ ಗುರುಪಾದುಕ ಅಂತ ಹೇಳ್ತಾರೆ. ಗುರುವಿನ ಪಾದದಲ್ಲಿ ಆ ಗಂಗೆ ಇದ್ದಾಳೆ. ಆ ಗಂಗೆ ಹೇಗಿದ್ದಾಳೆ? ಹಿಮವಿಧು ಮುಕ್ತ ಧವಲ ತರಂಗೇರಿ. ಅವಳು ಹಿಮದಂತೆ ಇದ್ದಾಳೆ. ವಿಧು ಮುಕ್ತ ಧವಲ ತರಂಗಿ. ಮುಕ್ತ ಅಂತ ಹೇಳಿದರೆ ಮುತ್ತಿನಂತೆ, ಧವಲ ಅಂತ ಹೇಳಿದರೆ ಸ್ವಚ್ಛ ರೀ. ಅವಳು ತರಂಗ ರೂಪದಿಂದ ಬರ್ತಾಳೆ. ಆಕೆ ಭಾಳ ತರಂಗರಿ. ಎಲ್ಲ ನದಿಗಿಂತ ಆ ನದಿ ಆವಾಜ್ ಮಾಡ್ತೈತ್ರಿ. ಎದಕ್ಕಂತ ಹೇಳಿದರೆ ಅವಳಲ್ಲಿ ಭಾಳಷ್ಟು ಕಲ್ಲದಾವ್ರಿ. ಆ ಕಲ್ಲಿಗೆ ಟಚ್ ಆಗ್ತಾವಲ್ರಿ, ಅದರದ್ದು ಆವಾಜ್ ಭಾಳ ಬರ್ತೈತ್ರಿ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಹರಿಪದ ಪಾದ್ಯ ತರಂಗಿಣಿ ಗಂಗೆ ಹಿಮವಿದು ಮುಕ್ತ ಧವಲ ತರಂಗೆ ದೂರೀ ಕುರು ಮಮ ದುಷ್ಕೃತಿ ಭಾರಂ ಅಂತ ಹೇಳಿದರೆ, ನನ್ನ ಎಲ್ಲ ದುಷ್ಕೃತದ ಭಾರವನ್ನು ನೀನು ದೂರ ಮಾಡು. ದುಷ್ಕೃತಿ ರೀ, ಯಾ ಪಾಪ ಮಾಡೇವೋ ಹುಟ್ಟೇವ್ರಿ ಅಷ್ಟೆ. ಏನು ಗನಂದಾರಿ ಕೆಲಸ ಮಾಡಕ್ಕೆ ಬಂದೇವೋ ಎನ್ನ. ಅದಕ್ಕಾಗಿ ನನ್ನ ಜೀವನದ ಕಷ್ಟವನ್ನು ದೂರ ಮಾಡುವಂತಹ ನೀನು ದೂರೀ ಕುರು. ಕುರು ಅಂದರೆ ಮಾಡು, ದೂರ ಮಾಡು. ಏನನ್ನ? ಮಮ ದುಷ್ಕೃತಿ ಭಾರಂ ಕುರು ಕೃಪಯಾ ಭವಸಾಗರ ಪಾರಂ. ಹೇ ಜಗಜ್ಜನನಿ, ನೀನು ಈ ಸಂಸಾರದ ಸಾಗರವನ್ನು ದಡವನ್ನು ಸೇರುವಂತೆ ಮಾಡು ಅಂಥೇಳಿ ಪ್ರಾರ್ಥನಾ ಮಾಡ್ತಾ ಇದ್ದಾರೆ ಆದಿಗುರು ಶಂಕರಾಚಾರ್ಯರು. ಆ ದೇವಿ ಜಗನ್ಮಾತೆಗೆ ಉದ್ದೇಶಿಸಿ ಈ ಒಂದು ಸ್ತೋತ್ರದ ಮುಖಾಂತರವಾಗಿ ತಮ್ಮ ಮನಸ್ಸಿನಲ್ಲಿರುವಂತಹ ಅಳಲನ್ನು ಅವಳ ಮುಂದೆ ಛಂದೋಬದ್ಧವಾಗಿ ಚಂದಂಗೆ ಹೇಳಕತ್ತಾರೆ. ಅದಕ್ಕಾಗಿ ಯಾರಿಗಾರ ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಚಂದಂಗೆ ಮಾತಾಡ್ಬೇಕ್ರಿ, ಕೆಲಸ ಆಗ್ತಾವೆ. ಇಲ್ಲಂದ್ರೂ ಆಗಂಗಿಲ್ಲ ರೀ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯ ನಾಲ್ಗೆ ಮೇಲಿನ ಸರಸ್ವತಿ ಇದ್ಲ ರೀ. ಸರಸ್ವತಿ ಇದ್ದಿದ್ದಕ್ಕನ ಅವ್ರ ಮಾತ್ರ ಇವೆಲ್ಲ ಸ್ತೋತ್ರ, ಅವ್ರು ಮಾತಾಡಿದ್ದೆಲ್ಲ ಸ್ತೋತ್ರ ಆಗಿ ಹೋಗ್ದು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಹರಿಪದ ಪಾದ್ಯ ತರಂಗಿಣಿ ಗಂಗೆ ಹಿಮವಿದು ಮುಕ್ತ ಧವಲ ತರಂಗೆ ದೂರೀ ಕುರು ಮಮ ದುಷ್ಕೃತಿ ಭಾರಂ ಕುರು ಕೃಪಯಾ ಭವಸಾಗರ ಪಾರಂ. ಕುರು ಅಂತೇಳಿ ಮಾಡು. ಏನಪ್ಪ ಅಂತ ಹೇಳಿದರೆ, ಕೃಪಯ ಪ್ಲೀಸ್ ನನಗೆ ಈ ಭವಸಾಗರದಿಂದ ಪಾರು ಮಾಡು. ಈಗ ಪಾರು ಮಾಡನ್ನಾಕತ್ತಾರಲ್ಲವ ಇವರು. ಇದೇನ ಏನದ ರೀ ಇಲ್ಲಿ ಜಗತ್ನಾಗ? ನಾವರ ಏನು ಮಾಡೋದೈತಿ? ಏನಿಲ್ಲ ರೀ. ಇದ್ದೇವೆ ನೋಡ್ರಿ ಅಷ್ಟೆ. ಸುಮ್ಮನೆ ಕೆಲಸ ಮಾಡ್ಕೊತ ಹೋಗ್ಬೇಕ್ರಿ. ಕೆಲಸ ಮಾಡ್ಕೊತನ ಇದ್ರೆ ನಮ್ಮ ಜೀವನ ಯಾಕೆ ಬಂತೂ ಅನ್ಸಂಗಿಲ್ಲ. ಏನಾರ ರೀ, ಒಟ್ಟು ಮನುಷ್ಯ
ಸತ್ಕರ್ಮದಿಂ ಚಿತ್ತವನ್ನು ಶುದ್ಧಗೊಳಿಸಿ ವಿಷಯ ಸುಖದಲ್ಲಿ ತುಚ್ಛ ಬುದ್ಧಿಯನ್ನಿರಿಸಿ. ವಿಷಯ ಸುಖದಲ್ಲಿ ಸುಖ ಇಲ್ಲ ರೀ. ಸತ್ಕರ್ಮವನ್ನು ಮಾಡುತ್ತಲೇ ನೀನು ಜೀವಿಸಿದ್ದೇ ಆದರೆ ನಾ ಯಾಕೆ ಹುಟ್ಟಿದೆ ಅಂತಲೂ ಅನ್ಸಂಗಿಲ್ಲ ರೀ. ಭೂಮಿಗೆ ಭಾರ ಯಾರು ಅಂತ ಕೇಳ್ತಾರೆ. ಭೂಮಿಗೆ ಭಾರ ಯಾರು? ಆ ಭೂಮಿಗೆ ಮೇಲೆ ಅಂಥ ದೊಡ್ಡ ದೊಡ್ಡ ಪರ್ವತದಾವ್ರಿ. ಹಿಮಾಲಯ ಪರ್ವತದ, ಮೇರು ಪರ್ವತದ, ಸಹ್ಯಾದ್ರಿ ಪರ್ವತದ. ಅದಕ್ಕೆ ಯಾರು ಭೂಮಿಗೆ ಭಾರ ಆಗ್ಯಾವ ನೋಡುವ ಇವು ಅನ್ನಂಗಿಲ್ಲ ರೀ. ಅದರಂತೆ ಎಷ್ಟೋ ಕೊಂಡು ಮನೆ ಕಟ್ಟೇವಿ, ಎಲ್ಲ ಮಾಡೇವಿ, ಅವು ಭಾರ ಅನ್ಸಂಗಿಲ್ಲ ರೀ. ಆದರೆ ಯಾರು ಭಾರಪ್ಪ ಈ ಜಗತ್ತಿಗೆ ಅಂತೇಳಿದರೆ ಹೇಳ್ತಾರೆ, ಮನುಷ್ಯನೂ ಇಲ್ಲ ರೀ. ಯಾರ ಮಗ ದುಡಿಯಂಗಿಲ್ಲ, ತಂದೆ ತಾಯಿಗೆ ನೋಡಂಗಿಲ್ಲ, ಅವರ ದುಃಖಕ್ಕೆ ಕಾರಣನಾಗ್ತಾನೆ ನೋಡ್ರಿ, ಅವರು ಭೂಮಿಗೆ ಭಾರ. ಅದಕ್ಕೆ ಭೂಮಿ ಭಾರ ಯಾರು ಅಂತೇಳಿದ್ರೆ ಪಾಪ ಅಂತ ಹೇಳ್ತಾರೆ. ನಾ ಮಾಡಿದ್ದ ಪಾಪ ಅದು ಭೂಮಿಗೆ ಭಾರ ಆಗ್ತದಂತೆ. ಭೂಭಾರವನ್ನು ನಾಶ ಮಾಡಲಿಕ್ಕೇ ಉಪದ್ರವಿ ಯಾರು ಕೊಡ್ತಾರೆ ನೋಡ್ರಿ, ಅವ್ರು ಭೂಮಿಗೆ ಭಾರ ರೀ. ಜಗತ್ತಿನಲ್ಲಿ ಜಗತ್ತನ್ನು ಕೆಡಕನ್ನು ಯಾರು ಮಾಡ್ತಾರೆ ನೋಡ್ರಿ, ಅವರು ಭಾರ. ಆದರೂ ಸಹಿತ ಆದಿಗುರು ಶಂಕರಾಚಾರ್ಯ ಹೇಳ್ತಾರೆ, ನನಗೂ ಪಾರು ಮಾಡಿಬಿಡವ, ಸಾಕಾಗೈತಿ. ಎಷ್ಟು ಮಾಡಿದ್ರು ಏನು ಮಂದಿ ಶಾಣೆ ಆಗಂಗಿಲ್ಲ. ಒಂದು ಭಾಷೆ ಓದಿಲ್ಲ ನಂದು. ಎಷ್ಟು ಸತ್ತುಪಟ್ಟು ನಾನು ಮನೆ ಬಿಟ್ಟು ಹೋಗಿ ಗುರುಗಳ ಕಡೆ ಅಭ್ಯಾಸ ಮಾಡಿ ಅದನ್ನು ಕುಂತು ಬರಿದ್ರೆ ಕಣ್ ತೆಗೆದು ಓದಾಕತ್ತಿಲ್ಲ. ಇವು ಇಷ್ಟು ಯಾರ್ಯಾರು ಓದಿಲ್ಲ ನೋಡ್ರಿ. ಶಂಕರಾಚಾರ್ಯದ ಭಾಷೆ ಯಾರು ಬರೆದಿಲ್ಲ, ಯಾರು 18 ಪುರಾಣ ಓದಿಲ್ಲ, ಯಾರು ರಾಮಾಯಣ ಕೇಳಿಲ್ಲ, ಮಹಾಭಾರತನ ಕೇಳಿಲ್ಲ, ಅವರು ಭೂಮಿಗೆ ಭಾರ ರೀ. ಇಲ್ಲಿ ಬಂದು ನಾವು ಏನಾರು ಒಂದು ಸತ್ಯವಾದದ್ದನ್ನು ತಿಳಿಯದೇ ಹೋದರೆ ಮಹತೋ ವಿನಶ್ಯತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ಕೂಡ ಹೇಳ್ತಾ ಇದ್ದಾರೆ, ಹೇ ದೇವಿ ಜಗನ್ಮಾತ, ನನಗೆ ನೀನು ಪಾರು ಮಾಡು, ಈ ಕೃಪೆ ಮಾಡಿ ನನ್ನನ್ನು ಸಂಸಾರ ಸಾಗರದಿಂದ ಪಾರು ಮಾಡು. ಅನಂತ ಸಂಸಾರ ಸಮುದ್ರ ತಾರಾ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ. ಅನಂತ ಜನ್ಮದಿಂದ ನಾವು ಹುಟ್ಟುತ್ತಾನೆ ಬಂದೇವು. ಪುನರಪಿ ಜನನಂ ಪುನರಪಿ ಮರಣ. ಈ ಭವಸಾಗರದಿಂದ ನನಗೆ ಪಾರು ಮಾಡು ಅಂಥೇಳಿ ಮತ್ತೆ ಮುಂದಿನ ಶ್ಲೋಕವನ್ನು ಹೇಳ್ತಾರೆ. ತವ ಜಲಮಮಲಂ ಯೇನ ನಿಪೀತಂ ಪರಮಪದಂ ಖಲು ತೇನ ಗೃಹೀತಂ ಮಾತರ್ಗಂಗೆ ತ್ವಯ್ಯೋ ಭಕ್ತ ಕಿಲ ತಂ ದೃಷ್ಟ್ವಂ ನ ಶಕ್ತ. ಸಾಕ್ರಿ. ತವ ಜಲ, ನಿನ್ನ ನೀರು ಹೇಗಿದೆ? ಅಮಲ, ಮಲ ಅಲ್ಲರೆ ಅಮಲ. ಅಮಲ ಅಂತ ಹೇಳಿದರೆ ಸ್ವಚ್ಛವಾಗಿದೆ, ಯಾವುದು ರಾಡಿ ಇಲ್ಲದ್ದದ ರೀ. ಅದನ್ನು ಖರೆ ಅಂದ್ರೆ ಔಷಧಕ್ಕೆ ಉಪಯೋಗಿಸಾಕತ್ತಾರಂತ್ರಿ. ಡಿಜಿಟಲ್ ವಾಟರ್ ಅಂತಾರೆ ಅದಕ್ಕೆ. ಆ ನೀರನ್ನು ಔಷಧ ರೂಪದಿಂದ ಅದನ್ನು ಉಪಯೋಗ ಮಾಡಾಕತ್ತಾರೆ ಈಗಾದರೂ ಸಹಿತ. ಅದಕ್ಕಾಗಿ ಯಾರಿಗಾರ ಆರಾಮಿಲ್ಲ ಅಂತ ಹೇಳಿದ್ರು ಸಹಿತ ಗಂಗಾ ನದಿ ನೀರು ಹಾಕಿದ್ರೆ ಆರಾಮ ಆಗ್ತಿದ್ರಂತ್ರಿ ಮೊದಲಿನ ಕಾಲಕ್ಕೆ. ಈಗಿಂದಲ್ಲ ರೀ, ಈಗೆಲ್ಲ ಗಟರ್ ನೀರು ಬಿಟ್ಬಿಟ್ಟಾರೆ ನದಿಗಳಿಗೆಲ್ಲ. ಫ್ಯಾಕ್ಟ್ರಿಗಳದೆಲ್ಲ ರಾಡಿ ಅದಕ್ಕೆ ಬಿಟ್ಬಿಟ್ಟಾರ್ರಿ. ಹೀಗಾಗಿ ರಾಮ್ ತೇರಿ ಗಂಗಾ ಮೈಲಿ ಹೋ ಗಯಿ, ಪಾಪಿಯೋಂ ಕೆ ಪಾಪ ಧೋತೆ ಧೋತೆ. ಆದರೂ ಸಹಿತ ಅಕ್ಕಿ ಸ್ವಚ್ಛ ಅಂತ್ರಿ. ನೀವು ಎಷ್ಟು ರಾಡಿ ಹಾಕಿದ್ರು ಸಹಿತ ಅಕ್ಕಿ ಸ್ವಚ್ಛನ ರೀ. ಆ ರಾಡಿಯನ್ನೆಲ್ಲ ತಿಂದ್ಬಿಡ್ತಾವಂತ್ರಿ. ಅವಾಗ ಒಂದು ಸಿಲಿಕಾನ್ ಅನ್ನುವಂಥ ವಸ್ತು ಅದೆಲ್ಲ ಶುದ್ಧೀಕರಣ ಮಾಡ್ತದಂತ್ರಿ. ಅದಕ್ಕಾಗಿ ತವ ಜಲ ಮಮಲಂ ಏನ ನಿಪಿಹಿತಂ, ಏನ ನಿಪಿತಂ, ಪೀತಂ ಅಂತ ಹೇಳಿದ್ರೆ ಕುಡಿತಾರೋ, ಯಾರು ಕುಡಿತಾರೋ. ತವ ಜಲ ಅಮಲಂ ಏನ ನಿಪಿತಂ, ಯಾರು ಕುಡಿತಾರೋ ಅವರು ಪರಮಪದಂ ಖಲು ತೇನ ಗೃಹೀತಂ, ಅವನು ಪರಮಪದವನ್ನು ಅವನು ಖಲು ನಿಜವಾಗಿಯೂ ಪಡೆಯುತ್ತಾನೆ. ಗೃಹೀತಂ ಅಂದರೆ ಗೃಹೀತ್ವ ಅಂದರೆ ಪಡೆಯುತ್ತಾನೆ. ನಿನ್ನ ಜಲವನ್ನು ಯಾರು ಸೇವಿಸುತ್ತಾರೋ ಅವರು ನಿಶ್ಚಯವಾಗಿಯೂ ಕೂಡ ಪರಮಪದವನ್ನು ಹೊಂದುತ್ತಾರೆ. ಅದ್ರಾಗ ಮುಳುಗಿ ಹಾಕಿ ಬಂದರ್ರಿ, ಮತ್ತೆ ಮುಕ್ತಾರೆ. ಪುನರ್ಜನ್ಮನ ವಿದ್ಯತೆ. ಅದಕ್ಕೆ ಲಘು ಲಘು ನೀವೆಲ್ಲ ರೊಕ್ಕ ಜಮಾ ಮಾಡಿರಿ, ಮುಂದಿನ ಸಲ ಋಷಿಕೇಶಕ್ಕೆ ಹೋಗ್ಬಿಡೋಣ.
ಆ ದೇವಿ ಜಗನ್ಮಾತೆಯನ್ನು ವರ್ಣಿಸ್ತಾ ಇದ್ದಾರೆ ಅವರು. ಮಾತರ್ಗಂಗೆ ತ್ವಯಿ ಯೋ ಭಕ್ತ ಕಿಲತಂ ದ್ರಷ್ಟುಂ ನ ಯಮ ಶಕ್ತಃ. ಯಮ ಸಹಿತ ನಿನಗೆ ಅವ್ರಿಗೆ ನೋಡಂಗಿಲ್ಲ ರೀ, ಡೈರೆಕ್ಟ್ ನಿಮಗೆ ಮೋಕ್ಷ ಲೋಕದಲ್ಲಿನೇ ಕರ್ಕೊಂಡೋಗ್ಬಿಡ್ತಾನೆ. ಮೋಕ್ಷದಂತ ಅಂತ ಹೇಳಿದ್ರೆ ನೀವೆಲ್ಲಿದ್ದೀರಿ, ಹೇಗಿದ್ದೀರಿ, ಅಲ್ಲಿ ಆನಂದವಾಗಿರ್ತೀರಿ. ಆನಂದ ಎಲ್ಲಿದೆ ಅಲ್ಲೇ ಯಮನ ಭಯ ಇಲ್ಲ ರೀ. ಯಮನ ಭಯ ಎದಕ್ಕದ ರೀ, ಶರೀರ ತೊಗೊಂಡೋಗ್ತಾನೆ. ಆದರೆ ಆತ್ಮ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣಃ ನ ಹನ್ಯತೆ ಹನ್ಯಮಾನೆ ಶರೀರೇ. ಆತ್ಮಸ್ವರೂಪನಾಗಿ ನಿಲ್ಲುತ್ತೀಯ. ಎದಕ್ಕಂತ ಹೇಳಿದ್ರಿ, ಗಂಗಾ ನದಿ ಎಲ್ಲೆಲ್ಲೇ ಹರಿದಿದ್ದಾಳೆ ಅಲ್ಲೆಲ್ಲೆಲ್ಲ ಸಾಧು ಸಂತರು ನೆಲೆಸಿದ್ದಾರೆ. ಸಾಧು ಸಂತರು ಎಲ್ಲಿದ್ದಾರೋ ಅಲ್ಲಿ ಆತ್ಮಜ್ಞಾನನದ ರೀ. ಆತ್ಮಜ್ಞಾನ ಎಲ್ಲಿದೆಯೋ ಅಲ್ಲಿ ಗಂಗಾ ಅಲ್ಲೇ ದಾಡ್ರಿಕ್ಕಿ. ಗಂಗಾ ನದಿ ದಂಡಿ ಮೇಲೇ ಇರ್ತಿದ್ರಿ ಮೊದಲಿನ ಕಾಲಕ್ಕೆ ಎಲ್ಲ ಸಾಧು ಸಂತರು. ಈಗಾದರೂ ಸಹಿತ ಋಷಿಕೇಶದಲ್ಲಿ ಗಂಗಾ ನದಿ ಎಲ್ಲೆಲ್ಲಿ ಹರಿತಾಳೆ ಅಲ್ಲೆಲ್ಲ ಆಶ್ರಮನ ಅದಾವ್ರಿ, ಎಲ್ಲ ಸಾಧು ಸಂತರ ಆಶ್ರಮನೇ ಇದ್ದಾವೆ. ಅದಕ್ಕಾಗಿ ಹೇಳ್ತಾರೆ ತವ ಜಲ ಅಮಲಂ ಅಂತ ಹೇಳಿದರೆ ನಿನ್ನ ಪಾವನವಾದ, ನಿನ್ನ ಪವಿತ್ರವಾದ, ಅಮಲ ಅಂತ ಹೇಳಿದರೆ ಮಲರಹಿತವಾದ ನೀರನ್ನು, ಜಲಪಾನವನ್ನು ಯಾರು ಮಾಡುತ್ತಾರೋ ಅವರು ಖಂಡಿತವಾಗಿಯೂ ಅವರು ಯಮಲೋಕಕ್ಕೆ ಹೋಗಂಗಿಲ್ಲ ರೀ. ದ್ರಷ್ಟುಂನ ಯಮಃ ಶಕ್ತಃ. ಅವನು ಯಮ ನಿಮಗೆ ನೋಡೋದನ್ನೇ ಇಲ್ಲ, ನಿಮ್ದು ಫೈಲ್ ತೆಗೆದಿಟ್ಟು ಬಿಡ್ತಾರೆ. ಇವರೆಲ್ಲ ವೈಕುಂಠಕ್ಕೆ ಹೋಗೋರ್ರಿ, ಅಲ್ಲೇ ಟಿಕೆಟ್ ಮೊದಲ ತೆಗೆದಾರ. ಮುಂದೆ ಹೇಳ್ತಾರೆ ಪತಿತೋದ್ಧಾರಿಣಿ ಜಾಹ್ನವಿ ಗಂಗೆ ಖಂಡಿತ ಗಿರಿವರ ಮಂಡಿತ ಭಂಗೆ ಭೀಷ್ಮ ಜನನಿ ಹೇ ಮುನಿವರ ಕನ್ಯೆ ಪತಿತ ನಿವಾರಿಣಿ ತ್ರಿಭುವನ ಧನ್ಯೆ. ಪತಿತೋದ್ಧಾರಿಣಿ ರೀ. ಪತಿತ ಅಂತ ಹೇಳಿದರೆ ಏನಂತಾರ್ರಿ, ಕೆಟ್ಟ ಕೆಲಸ ಮಾಡಿದ್ದವ್ರಿಗೆ ಪತಿತ ಅಂತಾರ್ರಿ. ಮೈ ಪತಿತ ಹೂ ತುಮ್ ಪತಿತ ಪಾವನ ಹೂ. ಪರಮಾತ್ಮ ನೀ ಪತಿತ ಪಾವನನಿದ್ದೀಯಾ, ನಾ ಪತಿತ ಇದ್ದೇನೆ. ಪತಿತ ಅಂತ ಹೇಳಿದರೆ ನಾನು ಪಾಪಿ ಇದ್ದೇನೆ. ಪಾಪಿ ಅದೇವ ಅಂತೇಳಿ ಬಂದೇವ್ರಿ. ನಾವು ಪುಣ್ಯಾತ್ಮ ಇದ್ದರೆ ಏನು ಬದುಕ್ತಿದ್ವಿ, ಬರ್ತಿದ್ದಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಪತಿತೋದ್ಧಾರಿಣಿ ಜಾಹ್ನವಿ ಗಂಗೆ. ಜಾಹ್ನವಿ, ಜುನ್ಹು ಎನ್ನುವಂತಹ ಋಷಿ ತಪಸ್ ಮಾಡಿ ಅವಳು ನನಗೆ ಮಗಳಾಗಬೇಕಂಥೇಳಿ ಬೇಡಿಕೊಂಡಿರ್ತಾನೆ. ಜಾಹ್ನು ಅಂತ ಹೇಳಿದರೆ ಆ ಋಷಿಯ ತೊಡೆಯಿಂದ ಹುಟ್ಟಾಡ್ರಿಕೆ. ಅಲ್ಲಿ ಒಂದು ಜಾಹ್ನವಿ ನದಿ ಬ್ರ್ಯಾಂಚ್ ಅದ ರೀ. ಆಕೆ ಹುಟ್ಟಿದ್ದಕ್ಕೆ ಆಕಿನ ಹೆಸರು ಜಾಹ್ನವಿ ರೀ. ಪತಿತೋದ್ಧಾರಿಣಿ ಜಾಹ್ನವಿ ಗಂಗೆ ಖಂಡಿತ ಗಿರಿವರ ಮಂಡಿತ ಭಂಗೆ. ಎಷ್ಟು ಗಿರಿ ಅಂತ ಹೇಳಿದರೆ ಗುಡ್ಡ ಗಾಡುಗಳನ್ನೆಲ್ಲ ಕಡಿದು ಬರ್ತಾಡ್ರಿಕಿ. ಎಲ್ಲ ಎಷ್ಟೆಷ್ಟು ದೂರದಿಂದ ಬಂದಾಗ ಗೊತ್ತಿಲ್ಲ ರೀ. ಅದು ಒಂದ್ಸ ಗಡ ನಡ್ಗಾಕತ್ತಂದ್ರೆ ಅಷ್ಟು ಕಲ್ಲು ಬಿದ್ದರೆ ಅಲ್ಲಿಂದ ನೀರು ಬರ್ಲಿಕ್ಕೆ ಶುರು ಆಗ್ತೈತ್ರಿ. ಅದಕ್ಕಾಗಿ ಖಂಡಿತ ಗಿರಿವರ ಮಂಡಿತ ಭಂಗೆ. ಇವಳು ಯಾರು ಗಂಗೆ? ಭೀಷ್ಮ ಜನನಿ. ಮಹಾಭಾರತ ನೋಡಿರಲ್ರಿ, ಆ ಅಷ್ಟ ವಸುಗಳಲ್ಲಿ 8ನೇ ವಸುನ ಭೀಷ್ಮಾಚಾರ್ಯ ಇರ್ತಾರೆ. ಅವಳ ತಾಯಿ ರೀ. ಆಕಿ ಆ ಶಾಂತಲುಗೆ ಹೇಳ್ತಾಳೆ, ನೀ ಯಾಕಂತೆ ಪ್ರಶ್ನೆ ಮಾಡಬಾರ್ದು ಅಂದಿರ್ತಾಳ್ರಿ. ಯಾಕಂದು ಅದ ದಿನ ಹೋಗ್ತಾನೆ ಅಂದಿರ್ತಾಳೆ. ಏನು ದೊಡ್ಡದು ಬಿಡು, ಎಲ್ಲಿ ಹೊಂಟಿ ಅಂತ ಕೇಳಂಗೇ ಇಲ್ಲ ಅಂತ ತಿಳ್ಕೊಂಡಿರ್ತಾನೆ. ಆಕಿ ಇಲ್ಲ ರೀ, ಹುಟ್ಟಿದ ಕೂಸಿ ಹೋಗಿ ನದಿ ಹೋಗಿ ಚೆಲ್ಲಿ ಬರ್ತಿರ್ತಾ. ಯಾಕೆ ಚೆಲ್ಲಾಕತ್ತಿ? 7 ಮಕ್ಕಳು ಸಾಯ್ತಾವು, ಅವ್ನು ತಡ್ಯಾಕಾಗಂಗಿಲ್ಲ. 8ನೇ ಕೂಸಿಗೆ ಯಾಕೆ ಚೆಲ್ಲಾಕತ್ತಿ ಅಂದ್ಬಿಡ್ತಾನೆ. ನನಗಿದೇ ಬೇಕಾಗಿತ್ತು, ಇವತ್ತು ಹೊಂಟೆ ನಂದು ಪಾಪ ವಿಮೋಚನೆ ಆಯಿತು. ಈ 8ನೇ ಕೂಸು ಭೀಷ್ಮಾಚಾರ್ಯ ಅದಾನಲ್ಲ, ಇವನಿಗೆ ಅವನ ಹೆಸರು ಜಯರಥ ಅದ ರೀ. ಅವನಿಗೆ ಕರ್ಕೊಂಡು ಹೋಗಿ ಭಾಳ ಶಾಣೆ ಮಾಡಿರ್ತಾಳ್ರಿ ತಾಯಿ. ಮಾಡಿ ಆಮೇಲೆ ಶಾಂತಲು ಕೊಟ್ಟಿರ್ತಾ. ಆ ಭೀಷ್ಮಗೆ ಹೇಳಿರ್ತಾಳಕಿ, ನೀನು ನನಗೆ ಯಾವಾಗ ನೆನಪು ಮಾಡ್ತೀಯ ಅವಾಗ ನಾನು ನಿನ್ನ ಪ್ರಕಟ ಆಗ್ತೇನೆ ಅಂದಿರ್ತಾ. ಅಷ್ಟು ಫಾಸ್ಟ್ ಆಕಿ ಬಂದೇ ಬಿಡ್ತಾ. ಅದಕ್ಕೆ ನಾ ಹೇಳಿದೆ ಇಲ್ರಿ, ಯಾರು ಹೋಗ್ತೇನೆ ಅಂತ ಹೇಳಿದ್ರು ಅವ್ರಿಗೂ ಸಹಿತ ಭಾಳ ಲಘು ಕರೆದು ಕಳಿಸ್ತಾಡ್ರಿ. ಹಂಗೆ ಭೀಷ್ಮ ಜನನಿ, ಭೀಷ್ಮಾಚಾರ್ಯರು ಕೊನೆಗೆ ಶರಶಯದ ಮೇಲೆ ಮಲಗಿದಾಗ
ನೀರು ಬೇಕಂತ ಹೇಳಿದರೆ ಆ ಅರ್ಜುನ್ ಹಿಂಗೆ ಬಾಣ ಹಿಂಗೆ ಹೊಡೆದ ಕೂಡಲೇ ಹಿಂಗೆ ಬಂದು ಬಾಯಾಗ ಹಾಕ್ತಾಡ್ರಿ ಆಕಿ ಮಗಂದು. ಅಷ್ಟು ಕರುಣಾಮಯಿ ರೇಖೆ. ಭೀಷ್ಮ ಜನನಿ ಹೇ ಮುನಿವರ ಕನ್ಯೆ. ಆಕಿ ಮುನಿ ಅಂತೇಳಿದ್ರೆ ಜನ್ಮೂ ಋಷಿಯ ಮಗಳ್ರಿ. ಏನು ಮಾಡ್ತಾಳೆ? ಪತಿತ ನಿವಾರಿಣಿ ತ್ರಿಭುವನ ಧನ್ಯರೇ. ಆಕಿ 3 ಲೋಕಗಳನ್ನು ಕೂಡ ಧನ್ಯನನ್ನಾಗಿ ಮಾಡುತ್ತಾಳೆ. ಎಲ್ಲರನ್ನ ಧನ್ಯತಾ ಭಾವವನ್ನು ಕೊಡುತ್ತಾಳೆ. ನೀರು ತುಂಬುವುದಾದರೆ ಎಷ್ಟು ಧನ್ಯತಾ ಅನ್ನಿಸ್ತೈತಿ. ಭಾಳ ನೀರಡಿಕೆ ಆದಾಗ ನೀರು ಕುಡ್ದಾಗ ಹ್ಯಾಂಗೆ ಅನ್ನಿಸ್ತೈತಿ ರೀ. ಯವ್ವ ಪುಣ್ಯ ಬರಲೇವ ನಿಮಗೆ. ಮೊದಲಿನ ಕಾಲಕ್ಕೆ ಯಾರು ಬೇಕಾದವ್ರು ಬಂದರೂ ಸಹಿತ ನೀರು ಕೊಡ್ತಿದ್ದರು. ಈಗಾದರೂ ಸಹಿತ ಬೇಸಿಗೆಗಾಲಕ್ಕೆ ಎಷ್ಟೋ ಮಂದಿ ನೀರಿನ ದಾನ ಮಾಡ್ತಾರೆ ರೀ. ಎಲ್ಲ ನೀರಿನ ಗಡಿಗೆ ಇಟ್ಟು ನೀರು ಹಂಚ್ತಾರೆ. ಮೊಸರೊಳಗೆ ಭಾಳಷ್ಟು ನೀರು ಹಾಕಿ ಮಜ್ಜಿಗೆ ಮಾಡಿ ಮಜ್ಜಿಗೆ ಹಂಚ್ತಾರೆ. ಪುಣ್ಯ ರೀ ನೀರುಗಳ. ಅದಕ್ಕಾಗಿ ಕೆರೆ ಬಾವಿಗಳನ್ನು ಕಟ್ಟಿಸೋದ್ರಿಂದ ಇಷ್ಟಾಪೂರ್ತಿ ಅಂತ ಹೇಳ್ತಾರೆ ರೀ. ಅದನ್ನು ಮಾಡುವುದರಿಂದ ಮನುಷ್ಯನು ತನ್ನಲ್ಲಿರುವಂಥ ಐಶ್ವರ್ಯದ ಸದುಪಯೋಗಪಡಿಸಿದಂಗೆ ರೀ. ಅದಕ್ಕಾಗಿ ನಾನು ಟ್ರೈನ್ನಾಗ ಯಾರಿಗಾರ ಒಬ್ರಿಗಾರ ಒಂದು ಬಿಸ್ಲೇರಿ ವಾಟ್ರ್ ಕೊಡ್ತೇನೆ ರೀ, ಜಾಸ್ತಿ ತೊಗೊಂಡು. ಅಷ್ಟರ ನೀರು ಕೊಡೋಣ. ಅಲ್ಲಿ ನೆಸೆಸರಿ ಇರ್ತೈತೆ ನೋಡಿರಿ ನೀರಿಂದ ಎಷ್ಟು. ಅದಕ್ಕಾಗಿ ಹೇಳ್ತಾರೆ ನೀರು ದಾನ ಮಾಡೋದು ಭಾಳ ಶ್ರೇಷ್ಠ ರೀ. ಅದಕ್ಕೆ ನಮ್ಮದು ಎಲ್ಲ ಜೀವನ ನಡೆಯೋದೆಲ್ಲ ನೀರಿನ ಜೊತೆಗೇನೆ ರೀ.